students, we had a discussion about cons, that is disadvantage, in the previous video. Now we will look some brief introduction about the companies who are providing the various services. What are the various services? The names of the services we are going to discuss in this video. Now hope we'll jump to that slide. Vendors in software plus ಅಂದ್ರೆ ಯಾರು ಕಂಪನೀಸ್, ಯಾವ ಕಂಪನೀಸ್, those companies who are in the market now. As you know that the same thing we are going to learn. One is Microsoft, then Salesforce, Google, Apple. These are the same companies again we are going to discuss. So now let me come to the point, that is Microsoft. The Microsoft is providing a various point of services. In that, it is providing one Microsoft Outlook, that is for the office look. Windows Azure, you know that one. Azure is a platform service. Azure ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಸರ್ವಿಸ್ ಅದ. ಪ್ಲಾಟ್ಫಾರ್ಮ್ ಸರ್ವಿಸ್ ಅಂದ್ರೆ ಏನು? ಯು ಕ್ಯಾನ್ ಡೆವಲಪ್ ಯುವರ್ ಅಪ್ಲಿಕೇಶನ್ಸ್, ವಿಂಡೋಸ್ ಅಪ್ಲಿಕೇಶನ್ಸ್. ಅಲ್ಲಿ ನಿಮ್ಗೆ ಲೈಬ್ರರೀಸ್ ಸಿಗ್ತಾವ. ಲೈಬ್ರರೀಸ್ ಹೆಂಗ್ ಸಿಗ್ತಾವ ಅಂತಂದ್ರೆ ಅದು .NET ಫ್ರೇಮ್ವರ್ಕ್, ಲೈವ್ .NET ಫ್ರೇಮ್ವರ್ಕ್ ಅನ್ನ ಹೊಂದಿದೆ. ಅಂದ್ರೆ ಪ್ರೆಸೆಂಟ್ ಯು ಕ್ಯಾನ್ ವರ್ಕ್ ವಿತ್ .NET frameworks. Framework ಅಂದ್ರೆ ತಿಳಿತದೆ ನಿಮ್ಗೆ, ಲೈಬ್ರರೀಸ್, ಕಲೆಕ್ಷನ್ ಆಫ್ ನೇಮ್ ಸ್ಪೇಸಸ್ ಅಂಡ್ ಆಲ್ ದ ಥಿಂಗ್ಸ್. ಸೊ ಅದನ್ನು ಕೂಡ ಹೊಂದಿದೆ. ಅಂಡ್ SQL ಸರ್ವಿಸ್ ಅನ್ನ ಕೊಡ್ತಾರೆ. SQL ಸರ್ವಿಸಸ್ ಅಂದ್ರೆ ಡೇಟಾಬೇಸ್ ಸರ್ವಿಸಸ್, ದಟ್ ಈಸ್ ಡೇಟಾಬೇಸ್ ಕ್ವೆರೀಸ್ ಅನ್ನ ಬರೀಬಹುದು. ನೀವು ಡೇಟಾಬೇಸ್ ಕ್ವೆರೀಸ್ ಅನ್ನ ಬರೆದು ನಿಮ್ದೊಂದು ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು, ಅಂತದನ್ನ ಕೊಡ್ತಾರೆ. ಆಮೇಲೆ ಶೇರ್ ಪಾಯಿಂಟ್ ಸರ್ವಿಸಸ್ ಅಂತ ಕೊಡ್ತಾರೆ. ಅಂದ್ರೆ ನೀವು ಡೇಟಾನ ಶೇರ್ ಮಾಡ್ಕೋಬಹುದು, ಈಚ್ ಅದರ್ ಎಕ್ಸ್ಚೇಂಜ್, ಯು ಕ್ಯಾನ್ ಎಕ್ಸ್ಚೇಂಜ್ ದ ಡೇಟಾಸ್. ಇಲ್ಲಿ ಕಂಪ್ಯೂಟಿಂಗ್ ಪರ್ಪಸ್ ಅದ ಸರ್ವಿಸ್, ಸ್ಟೋರೇಜ್ ಪರ್ಪಸ್ ಅದ, ಅಂಡ್ ಮ್ಯಾನೇಜ್ಮೆಂಟ್ ಪರ್ಪಸ್ ಕೂಡ ಏನದ ನನಗಿಲ್ಲಿ ಅವೈಲೇಬಲ್ ಅದ ಮೈಕ್ರೋಸಾಫ್ಟ್ ಕಂಪ್ನಿ ಒಳಗೆ. ಇದಿಷ್ಟು ಸರ್ವಿಸಸ್ ಮೈಕ್ರೋಸಾಫ್ಟ್ ಕೊಡ್ತಕ್ಕಂಥವು. ಅಜೂರ್, ಡೈನಾಮಿಕ್ ಸಿ ಆರ್ ಎಂ ಇದನ್ನ ನಾನು ಮುಂದೆ ಫರ್ದರ್ ನಿಮ್ಗೆ ಮೈಗ್ರೇಟಿಂಗ್ ಒಳಗಡೆ ಹೇಳ್ತೀನಿ, ಅಲ್ಲಿ ಬರ್ತದೆ ಈ ಪಾಯಿಂಟ್. CRM ಅಂದ್ರೆ ಏನು, ಏನ್ ಮಾಡ್ತದ, ಆಫರ್ಸ್ ಡೈನಾಮಿಕ್ CRM ಅಂದ್ರೆ ಏನು ಅಂತ ನಿಮ್ಗೆ ನಾನು ನೆಕ್ಸ್ಟ್ ಯೂನಿಟ್, ದಟ್ ಈಸ್ ಅ ಮೈಗ್ರೇಟಿಂಗ್ ಸಾಫ್ಟ್ವೇರ್ ಅಂತ ಅದ, ಮೈಗ್ರೇಟಿಂಗ್ ಕ್ಲೌಡ್ ಅಂತ ಅದ, ಆ ಚಾಪ್ಟರ್ ಒಳಗಡೆ ಇದು ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್. ನಿಮ್ಗೆ ಅಜೂರ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಜೂರ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಮೈಕ್ರೋಸಾಫ್ಟ್ ಅಜೂರ್ ಇಸ್ ಅನ್ ಸರ್ವಿಸ್ ಪ್ರೊವೈಡೆಡ್ ಬೈ ದ ಮೈಕ್ರೋಸಾಫ್ಟ್ ಟು ಡೆವಲಪ್ ಅ ವೆಬ್ ಅಪ್ಲಿಕೇಶನ್ಸ್. ಅಲ್ಲಿ .NET ಫ್ರೇಮ್ವರ್ಕ್ ಸರ್ವಿಸಸ್ ಇರ್ತಾವ, SQL ಸರ್ವಿಸಸ್ ಇರ್ತಾವ, ಶೇರ್ ಪಾಯಿಂಟ್, ಈ ತರ ಒಂದಷ್ಟು ಪುಟ್ಟ ಒಂದಷ್ಟು ಪಾಯಿಂಟ್ಸ್ ಅದಾವ ಅಂತ ಹೇಳ್ಬೋದು. ಇಲ್ಲಿ ಕಂಪ್ಯೂಟಿಂಗ್ ಪರ್ಪಸ್ ಮಾಡ್ತೀವಿ, ಸ್ಟೋರೇಜ್ ಪರ್ಪಸ್ ಮಾಡ್ತೀವಿ, ಅಂಡ್ ಮ್ಯಾನೇಜ್ಮೆಂಟ್ ಪರ್ಪಸ್ ಕೂಡ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ಕೋತೀವಿ. ಈ ಸೆಕೆಂಡ್ ಕಂಪನಿ ಅಡೋಬ್. ಅಡೋಬ್ ನೀವು ಕೇಳಿರ್ತೀರಿ ಇದನ್ನ. ಅಡೋಬ್ ಅಂತಂದ್ರೆ ಇಟ್ ಈಸ್ ಅ ಪರ್ಪಸ್ ಮೇಡ್ ಫಾರ್ ಎಡಿಟಿಂಗ್ ದ ಪಿಕ್ಚರ್ಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ, ವಿಡಿಯೋಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ, ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಆಮೇಲೆ PDF ಸಲುವಾಗಿ. ಇಲ್ಲಿ ಅಡೋಬ್ ಕಂಪನಿ ಹೆಂಗ್ ಬಂತ್ ಸರ್, ಏನ್ ಮಾಡ್ತದ ಇಲ್ಲಿ ಆನ್ಲೈನ್ ಕ್ಲೌಡ್ ಒಳಗೆ ಏನ್ ಮಾಡ್ತದ ಅಂತಂದ್ರ, ಇಲ್ಲಿ ಅದು ಏನ್ ಮಾಡ್ತದ ಅಂತಂದ್ರ, ನೀವು ನಿಮ್ಮ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡ್ಕೋಬಹುದು. ಅಡೋಬ್ ಫ್ಲಾಶ್, ಅಡೋಬ್ ಇಂಟಿಗ್ರೇಟೆಡ್ ರನ್ ಟೈಮ್ ಅಂತ ಒಂದು ಸರ್ವಿಸ್ ಸಿಗ್ತದೆ ನಿಮಗೆಲ್ಲ. ಅಡೋಬ್ ಕಂಪನಿ ಇದೆ ಇದು. ಯಾವುದು? ಅಡೋಬ್ ಫೋಟೋಶಾಪ್, ಅಡೋಬ್ ವಿಡಿಯೋ ಎಡಿಟರ್ಸ್ ಅದಾವಲ್ಲ, ಅದೇ ಕಂಪನಿನೇ ಕ್ಲೌಡ್ ಅಲ್ಲಿ ಸರ್ವಿಸ್ ಅನ್ನ ಕೂಡ ಕೊಡ್ತದ. ಯಾವ ಸರ್ವಿಸ್ ಅಂತಂದ್ರ, ಒಂದು ಇಂಟಿಗ್ರೇಟೆಡ್ ಸರ್ವಿಸ್ ಅನ್ನ ಕೊಡ್ತದ. ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್, ನಿಮ್ಗೆ ಬಹಳ ಚಂದ ಗೊತ್ತದ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ವೆಬ್ ಅಪ್ಲಿಕೇಶನ್ಸ್ ಗೆ ಎರಡಕ್ಕೂ ಡಿಫ್ರೆನ್ಸ್. ವೆಬ್ ಅಪ್ಲಿಕೇಶನ್ಸ್ ಅಂದ್ರೆ ಇಂಟರ್ನೆಟ್ ಮುಖಾಂತರ ಅಥವಾ ಬೇರೆ 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 ಕಡೆನೂ ರನ್ ಆಗ್ತಾವ. ಡೆಸ್ಕ್ಟಾಪ್ ಮಷೀನ್ ಅಂತಂದ್ರೆ ಒಂದು ಡೆಸ್ಕ್ಟಾಪ್ ಒಳಗಡೆ ರನ್ ಆಗ್ತದ. ಇಷ್ಟು ಬ್ರೀಫ್ ಆಗಿ ಅರ್ಥ ಮಾಡ್ಕೋರಿ. ಸೊ ಅಂತ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಒಂದು ಇಂಟಿಗ್ರೇಟೆಡ್ ರನ್ ಟೈಮ್ ಅನ್ನ ಪ್ರೊವೈಡ್ ಮಾಡ್ತದೆ. ಯಾವುದು? ಅಡೋಬ್ ಕಂಪನಿ. ಅಡೋಬ್ ಇಂಟಿಗ್ರೇಟೆಡ್ ರನ್ ಟೈಮ್ ಅಂತ ಕೂಡ ಅದಕ್ಕೆ ನಾವು ಕರಿತೀವಿ. ನೆಕ್ಸ್ಟ್ ಸೇಲ್ಸ್ಫೋರ್ಸ್ ಕಂಪನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೇಲ್ಸ್ಫೋರ್ಸ್ ಕಂಪನಿ. ಸೇಲ್ಸ್ಫೋರ್ಸ್ ಕಂಪನಿ, ಆಸ್ ಯು ನೋ ದಟ್, ಪ್ರೀವಿಯಸ್ ನೆನಪು ಮಾಡ್ಕೋರಿ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಬೇಕು ಅಂತಂದ್ರೆ ನೀವೆಲ್ಲಿ ಹೋಗ್ತೀರಿ? ಸೇಲ್ಸ್ಫೋರ್ಸ್ ಕಂಪನಿಗೆ ಹೋಗ್ತೀರಿ. ಇದು APIs ಅನ್ನ ಪ್ರೊವೈಡ್ ಮಾಡ್ತದೆ. ಬಿಫೋರ್ ಗೋಯಿಂಗ್ ಟು ದಿಸ್ ಪಾಯಿಂಟ್, ಲೆಟ್ ಮೀ ಹ್ಯಾವ್ ಅ ಬ್ರೀಫ್ ಐಡಿಯಾ ಅಬೌಟ್ APIs. API ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. 1-2 ನಿಮಿಷ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣಂತ. APIs ಅಂತಂದ್ರ ನೀನು ಡೆವಲಪ್ ಮಾಡಾಗತ್ತಿ ಅಪ್ಲಿಕೇಶನ್ ಅನ್ನ.
ಅಪ್ಲಿಕೇಶನ್ ಅನ್ನ ವೆಬ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಾಕತ್ತಿ. ಯಾವ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಮಾಡಾಕತ್ತಿ? ವಿಂಡೋಸ್ ಒಳಗೆ ಮಾಡಾಕತ್ತಿ. ವೆರಿ ಗುಡ್. ಅದನ್ನ ನಾನು ಲಿನಕ್ಸ್ ಒಳಗೆ ಮಾಡಾಕತ್ತೆ ಅಂದ್ರೆ, ಅದನ್ನ ನಾ ಇನ್ನೊಂದು ಯಾವ್ದೋ MS DOS ಒಳಗೆ ಮಾಡಾಕತ್ತೆ ಅಂದ್ರೆ, ವಿಜುವಲ್ ಸ್ಟುಡಿಯೋ ಇಸ್ ಅ ಸಾಫ್ಟ್ವೇರ್. ವಿಜುವಲ್ ಸ್ಟುಡಿಯೋ ಒಂದು ಸಾಫ್ಟ್ವೇರ್ ಅದ. ಅದನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋತೀರಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಒಳಗೆ. ರಿಮೆಂಬರ್ ದಟ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 7 ಒಳಗೆ ನೀವು ಇನ್ಸ್ಟಾಲ್ ಮಾಡ್ಕೋತೀರಿ. ವಿಜುವಲ್ ಸ್ಟುಡಿಯೋನ ಲಿನಕ್ಸ್ ಒಳಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಮಷೀನ್ ಏನಿರ್ತದಲ್ಲ, ಆಪರೇಟಿಂಗ್ ಸಿಸ್ಟಮ್ ಏನಿರ್ತದಲ್ಲ ಅದು ಡಿಫ್ರೆಂಟ್ ಇರ್ತದ. ವಿಂಡೋಸ್ ಇಸ್ ಡಿಫ್ರೆಂಟ್ ಅಂಡ್ ಲಿನಕ್ಸ್ ಇಸ್ ಡಿಫ್ರೆಂಟ್. ಸೊ ಎರಡೂ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂದ್ರೆ ನನಗೆ ಅಡಿಷನಲ್ ಕಲೆಕ್ಷನ್ಸ್ ಬೇಕಾಗ್ತಾವ, ಅಡಿಷನಲ್ ಸಾಫ್ಟ್ವೇರ್ಸ್ ಬೇಕಾಗ್ತಾವ. ಅಂತ ಕಲೆಕ್ಷನ್ಸ್, ಅಂತ ಸಾಫ್ಟ್ವೇರ್ಸ್ಗೆ ನಾವೇನಂತ ಕರಿತೀವಿ? APIs ಅಂತ ಕರಿತೀವಿ. ಸೇಮ್ ರೀ, ಅರ್ಥ ಮಾಡ್ಕೋರಿ. ವೆದರ್ ಅಂತ ಇಟ್ಕೋರಿ. ಬಿಜಾಪುರಕ್ಕೆ ಬಂದ್ರಿ ಅಂದ್ರೆ ಫುಲ್ ಹಾಟ್ ಇರ್ತತಿ. ಇಲ್ಲಿ ನಿಮಗ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ಇರ್ತದ. ಓಕೆ, ಅದೇ ನೀವು ಯಾವ್ದೋ ಒಂದು ಕೋಲ್ಡ್ ಪ್ಲೇಸಿಗೆ ಹೋದ್ರಿ, ಊಟಿಗೆ ಹೋದ್ರಿ, ಅಥವಾ ಯಾವ್ದೋ ಒಂದು ಓಲ್ಡ್ ಇರ್ತಕ್ಕಂಥ ಚಿಕ್ಕಮಗಳೂರಿಗೆ ಹೋದ್ರಿ, ಅಲ್ಲಿ ನೀವು ಸ್ವೆಟರ್ ಅನ್ನ ವಿಯರ್ ಮಾಡ್ತೀರಿ. ಇಲ್ಲಿ ಮಾಡ್ಕೊಂಡ್ ತಿರ್ಗಾಡ್ರಿ, ಮುಖದ ಮೇಲೆ ನೀರ್ ಇಳಿಸ್ತದ ಪೂರಾ ಬಿಸಿಲು. ಅಲ್ಲಾದ್ರೆ ಅಲ್ಲಿ ವಾತಾವರಣ ತಕ್ಕಂಗೆ ನೀವು ಹೆಂಗ್ ಚೇಂಜ್ ಆಗ್ತಿರೋ ಹಂಗೆ ನೀವು ಕಂಪ್ಯೂಟರ್ ಒಳಗಡೆ ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ರೆ ನಿಮಗೆ APIs ಹೆಲ್ಪ್ ಮಾಡ್ತಾವ. ಅಂತ ಒಂದಿಷ್ಟು APIs ಅನ್ನ ನಿಮ್ಗೆ salesforce.com ದವರು ಕೊಡ್ಲಿಗತ್ತಾರ ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ ವೆಬ್ ಅಪ್ಲಿಕೇಶನ್ಸ್. ವೆಬ್ ಅಪ್ಲಿಕೇಶನ್ಸ್ ಅವರ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಯೂಸ್ ಮಾಡಬಹುದು. ಬಟ್ ಒಂದು ಕಂಡೀಷನ್ ಹೇಳ್ತಾನ ಮೇಲೆ, ಸೇಲ್ಸ್ಫೋರ್ಸ್ ಡೇಟಾನ ಆಕ್ಸೆಸ್ ಮಾಡ್ಲಿಕ್ಕೆ ಮಾತ್ರ ನೀವು ಇದನ್ನ ಯೂಸ್ ಮಾಡಬಹುದು. ಅಂದ್ರೆ ಸೇಲ್ಸ್ಫೋರ್ಸ್ ಕಂಪನಿ ಒಳಗೆ ನೀವು ತಗೊಂಡಿರಿ ಸರ್ವಿಸ್ ಅನ್ನ, ತಗೊಂಡಿರಿ ಸ್ಟೋರೇಜ್ ಸರ್ವಿಸ್ ಅನ್ನ, ಅಲ್ಲಿ ಸ್ಟೋರ್ ಆದಂತ ಡೇಟಾನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ಸೇಲ್ಸ್ಫೋರ್ಸ್ ಕಂಪನಿದ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡಬಹುದು, ಆಕ್ಸೆಸಿಂಗ್ ದ ಡೇಟಾ. ಬಟ್ ಇಟ್ ಶುಡ್ ಬಿ ಇನ್ ದ ಸೇಲ್ಸ್ಫೋರ್ಸ್ ಡೇಟಾ. ಐ ಹೋಪ್ it is clear now. Now we will going to jump again. Companies are there. One is Apple, Google and Weatherback. Apple ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಸ್ವಲ್ಪ ಹೇಳ್ತೀನಿ. ನೀವು ಆಂಡ್ರಾಯ್ಡ್ ಸೆಟ್ ಅನ್ನ ಯೂಸ್ ಮಾಡಿರ್ತೀರಿ ಅಂಡ್ ಯಾವುದು ವಿಂಡೋಸ್ 7, ವಿಂಡೋಸ್ 8, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇವೆಲ್ಲದ್ರ ಮೇಲೆ ನೀವು ವರ್ಕ್ ಮಾಡಿರಿ. ಬಟ್ iOS ಸಾಫ್ಟ್ವೇರ್ ಮೇಲೆ ನೀವು ವರ್ಕ್ ಮಾಡಿಲ್ಲ. ಇನ್ನೂವರೆಗೂ ಯಾರು ವರ್ಕ್ ಮಾಡಿಲ್ಲ. You not worked in the iOS. iOS is iPhone company built ಮಾಡತಂತ ಒಂದು ಆಪರೇಟಿಂಗ್ ಸಿಸ್ಟಮ್ which is different from the MS, that is Microsoft Windows and Android. ಅಲ್ಲಿ ಒಂದಷ್ಟು ಫೀಚರ್ಸ್ ನೀವೇನಾರ ನಿಮ್ದು ಆಂಡ್ರಾಯ್ಡ್ ಒಳಗಿನ ಆ್ಯಪ್ ಐಫೋನ್ ಒಳಗೆ ಇನ್ಸ್ಟಾಲ್ ಮಾಡ್ತೀನಿ ಅಂದ್ರೆ ನೋ ಮೈ ಡಿಯರ್ಸ್, ಇಟ್ ವೋಂಟ್ ವರ್ಕ್. ನೀವು iOS ಒಳಗಡೆ ಅದರದೇ ಆದ ಫೀಚರ್ಸ್ ಹೊಂದಿರತಕ್ಕಂಥ, ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಸಾಫ್ಟ್ವೇರ್ ಫೀಚರ್ಸ್ ಅನ್ನ ಹೊಂದಿರತಕ್ಕಂಥ ಆ್ಯಪ್ ಅನ್ನ ಮಾತ್ರ ನೀವೇನ್ ಮಾಡ್ಬೋದಲ್ಲಿ ಇನ್ಸ್ಟಾಲ್ ಮಾಡಬಹುದು. ಶೇರ್ ಇಟ್ ಯೂಸ್ ಮಾಡ್ತೀರಿ ನೀವು. ಅದು ಆಂಡ್ರಾಯ್ಡ್ ಫೋನ್ ಒಳಗೆ ಬೇರೆ ಇರ್ತದ, ಆಮೇಲೆ ಐಫೋನಿಗೆ ಬೇರೆ ಬಿಲ್ಡ್ ಮಾಡಿರ್ತಾರೆ. ಅವ್ರದೇ ಆದ ಸಪ್ರೇಟ್ ಒಂದು ಪ್ಲೇ ಸ್ಟೋರ್ ಟೈಪ್ ಐ ಸ್ಟೋರ್ ಅಂತ ಅದ, ಅಥವಾ ಆಪ್ ಸ್ಟೋರ್ ಅಂತ ಅದ. ಅಲ್ಲಿ ನಾವು ಎಲ್ಲಾ ಸಾಫ್ಟ್ವೇರ್ಸ್ ಕೂಡ ಅದಕ್ಕೂ ಕೂಡ ಸಿಗ್ತಾವ. ಸೊ ಇಲ್ಲೇನು ಹೇಳಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತೀನಿ ಅಂತಂದ್ರೆ, ಆಪಲ್ ಕಂಪನಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡ್ಲಿಕ್ಕತ್ತದ. ಆ ಪ್ಲಾಟ್ಫಾರ್ಮ್ ಏನ್ ಮಾಡ್ಲಿಕ್ಕತ್ತದ ಅಂತಂದ್ರೆ ಆಪಲ್ಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ಸ್ ಅನ್ನ ನೀವು ಡೆವಲಪ್ ಮಾಡಬಹುದು. ದಟ್ ಈಸ್ ಇಟ್ ಆಫರ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್. ನಿಮ್ಗೊಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡತಕ್ಕಂಥ ಒಂದು ಕಿಟ್ ಅನ್ನ ಕೊಡ್ಲಿಕ್ಕತ್ತದ. ಸೊ ಅಲ್ಲಿ ನೀವು ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಅಪ್ಲಿಕೇಶನ್ಸ್ ಅನ್ನ ಬಿಲ್ಡ್ ಮಾಡ್ಕೋಬಹುದು ಫಾರ್ ದ ಐಫೋನ್ ಪರ್ಪಸ್ ಆರ್ ಲ್ಯಾಪ್ಟಾಪ್ ಪರ್ಪಸ್. ಇದನ್ನ ನೀವು ಇಲ್ಲ ಆಂಡ್ರಾಯ್ಡ್ ಒಳಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಸೊ ಇದೊಂದು ಪುಟ್ಟ ಸರ್ವಿಸ್ ಫ್ರಮ್ ದ ಐಫೋನ್ ಆರ್ ಆಪಲ್ ಯು ಆರ್ ಗೆಟಿಂಗ್. ನಾವು ಗೂಗಲ್ಗೆ ಬಂದಾಗ ನಿಮ್ಗಂತೂ ಗೊತ್ತೇ ಅದ, ಅವರು ಬಹಳಷ್ಟು ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಬಿಟ್ಟಾರ ಈಗ ಆಲ್ರೆಡಿ. ದಟ್ ಈಸ್ ಜಿಮೇಲ್, ಗೂಗಲ್ ಫೋಟೋಸ್ ಅಂಡ್ ಆಲ್ ದ ಥಿಂಗ್ಸ್. ಬಟ್ ಗೂಗಲ್ದವರು ಒಂದು ಮೊಬೈಲ್ ಪ್ಲಾಟ್ಫಾರ್ಮ್ ಅನ್ನ ಕೂಡ ಕರೀತಾರ, ದಟ್ ಈಸ್ ಆಂಡ್ರಾಯ್ಡ್. ಹೆಂಗ್ ನೀವು ಐಫೋನ್ ಅಂತ ಹೇಳಿದ್ರಿ, ಹಂಗೆ ಇಲ್ಲಿ ಗೂಗಲ್ ಪ್ಲಾಟ್ಫಾರ್ಮ್, ಮೊಬೈಲ್ಸ್ ಪ್ಲಾಟ್ಫಾರ್ಮ್ ಆಲ್ಸೋ ಕಾಲ್ಡ್ ಆಸ್ ಆಂಡ್ರಾಯ್ಡ್ ಅಂಡ್ ಹೆಲ್ಪ್ಸ್ ವೆಂಡರ್ ಟು ಬಿಲ್ಡ್ ಸಾಫ್ಟ್ವೇರ್ ಫಾರ್ ದ ಮೊಬೈಲ್. ಇಲ್ಲಿ ಗೂಗಲ್ ಸರ್ವಿಸ್ ಏನ್ ಮಾಡಾಕತ್ತದ ಅಂದ್ರೆ ಡೆವಲಪ್ಮೆಂಟ್ ಮಾಡಕ, ಮೊಬೈಲ್ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಕ ಸರ್ವಿಸ್ ಅನ್ನ ಕೊಡಾಕತ್ತೈತಿ. ನೆಕ್ಸ್ಟ್ ಅದರ ಗೂಗಲ್ ಆಪ್ ಅಂತ ಕೊಡ್ತದ. ಗೂಗಲ್ ಆಪ್ ಆಲ್ರೆಡಿ ನಿಮ್ ಕಲ್ತಿದ್ದೀರಿ. ನೆಕ್ಸ್ಟ್ ದ ಗೂಗಲ್ ಕ್ರೋಮ್ ಬ್ರೌಸರ್, ಕ್ರೋಮ್ ಅದ ನಿಮ್ಗ ಇದೊಂದು ಸರ್ವಿಸ್ ಕೊಡ್ಲಿಕ್ಕತ್ತದ, ವಿಚ್ ಆಲ್ಸೋ ಇನ್ಸ್ಟಾಲ್ ಅ ಗೂಗಲ್
ಗಿಯರ್ಸ್ ಸಾಫ್ಟ್ವೇರ್ ಇದನ್ನು ಕೂಡ ನಾನು ಮೈಗ್ರೇಟಿಂಗ್ ಒಳಗೆ ಹೇಳ್ತೀನಿ ರೀ. ಗೂಗಲ್ ಗಿಯರ್ಸ್ ಸಾಫ್ಟ್ವೇರ್ಸ್ ಅಂತ ಬರ್ತದ, ಅದೇನ್ ಮಾಡ್ತದ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಬರ್ತದ ಮೈಗ್ರೇಟಿಂಗ್ ಒಳಗೆ ಹೇಳ್ತೀನಿ. ಸೊ ಇವಿಷ್ಟು ಸರ್ವಿಸಸ್ ಗೂಗಲ್ ಗೂಗಲ್ ಬಗ್ಗೆ ನಾನು ಭಾಳ ಡಿಸ್ಕಸ್ ಮಾಡಕ್ ಹೋಗಂಗಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಎಲ್ಲಾನು ಕಲ್ತಿದ್ದೀರಿ. ನಿಮ್ಗೆ ಗೂಗಲ್ ಆ್ಯಪ್ ಇಂಜಿನ್ ಸಿಗ್ತದೆ, ಗೂಗಲ್ ಕ್ರೋಮ್ ಸಿಗ್ತದೆ, ಆಮೇಲೆ ಗೂಗಲ್ ನಿಮ್ಗೆ ಆಂಡ್ರಾಯ್ಡ್ ಮೊಬೈಲ್ಸ್ ಮೇಲೆ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಬಿಡ್ತದೆ. ಈ ಎಲ್ಲ ಒಂದಷ್ಟು ಪುಟ್ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ ನಾವು. ಆಮೇಲೆ ಇದು ಗೂಗಲ್ ಗಿಯರ್ ಸಾಫ್ಟ್ವೇರ್ ಏನದಲ್ಲ, ದಟ್ ವಿಲ್ ಡಿಸ್ಕಸ್ ಇನ್ ದ ಮೈಗ್ರೇಟಿಂಗ್ ವಿತ್ ಸಾಫ್ಟ್ವೇರ್. ಅದು ಕಾನ್ಸೆಪ್ಟ್ ಬರಲಿಲ್ಲ ಅಂದ್ರೂ ಕೂಡ ನಾನು ಏನ್ ಮಾಡ್ತೀನಿ, ಬರ್ತದ 100% ಗೂಗಲ್ ಡಿಸ್ಕಸ್ ಮಾಡೋ ಮುಂದಾಗ ನನಗದು ಪಾಯಿಂಟ್ ಬಂದೇ ಬರ್ತದೆ. ಅದು ಬರಲಿಲ್ಲ ಅಂದ್ರೆ ಕೂಡ ನಾನು ಆ ಗೂಗಲ್ ಗಿಯರ್ ಸಾಫ್ಟ್ವೇರ್ ಅನ್ನೋದ್ರ ಬಗ್ಗೆನೆ ಒಂದಷ್ಟು ಒಂದು 5 minutes or 6 minutes ವಿಡಿಯೋ ಆಗತ್ರಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇಸ್ ದೇರ್. ಗೂಗಲ್ ಗಿಯರ್ ಸಾಫ್ಟ್ವೇರ್ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಆಫ್ಟರ್ ದಟ್ ಐ ವಿಲ್ ಅಪ್ಡೇಟ್. ನೆಕ್ಸ್ಟ್ ವೆದರ್ ಬಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. API ಅಂದ್ರೆ ಅರ್ಥ ಆಗಿದೆ ನಿಮಗೆ, ಸಪೋರ್ಟಿಂಗ್ ಪರ್ಪಸ್ ಸಿಗ್ತಕ್ಕಂಥ ಒಂದು ಕಲೆಕ್ಷನ್ಸ್ ಅಂತ ಹೇಳ್ತೀವಿ ನಾವು. ಸೊ it is an example of it used in okay, that figure I will show in the next thing. It is a set of APIs. That vendors can use to create application that utilize current weather data. ವೆದರ್ ಬಗ್ ಅಂತಂದ್ರೆ ಏನು ಅಂತಂದ್ರೆ, ನೀವೊಂದು ವೆದರ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಾಕತ್ತೀರಿ ಅಂತ ಇಟ್ಕೋರಿ. ವೆದರ್ ಅನ್ನ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಾಕತ್ತೀರಿ ಅಂತಂದ್ರೆ ನೀವು ವೆದರ್ ಬಗ್ಗೆ ಮಾಹಿತಿ ಕೊಡ್ಬೇಕು. ಅದಕ್ಕೆ ವೆದರ್ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಿ, ಈಗ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ನಿಮ್ಗೆ ಒಂದು ಆಪ್ ಅನ್ನ ಯೂಸ್ ಮಾಡಾಕತ್ತಿದ್ದೆ. ನಾನೊಂದು ಪ್ರಾಜೆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಪಡ್ತೀನಿ. ವೆದರ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡ್ಲಿಕ್ಕತ್ತಿದ್ವಿ, ಬಟ್ ಅದನ್ನ ಅರ್ಧಕ್ಕೆ ಬಿಡ್ಬೇಕಾಯ್ತು. ಯಾಕಂತಂದ್ರೆ ವಿ ನೀಡ್ ಟು ಪೇ ಸಮ್ ಅಮೌಂಟ್ ಫಾರ್ ದ ವೆದರ್ ಫೋರ್ಕಾಸ್ಟಿಂಗ್ ಸರ್ವರ್ಸ್. ವೆದರ್ ಫೋರ್ಕಾಸ್ಟಿಂಗ್ ಸರ್ವರ್ಸ್ ಅಂತ ಬರ್ತಾವ, ಇವೆ ವೆದರ್ ಬಗ್ ಅಂತ ಏನದಲ್ಲ, ಇಂಥ ಸರ್ವರ್ಸೇ ಬರ್ತಾವ. ಅವ್ರು ಏನ್ ಮಾಡಿರ್ತಾರ ಅಂದ್ರೆ ಲೈವ್ ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರ. ಈಗ ವಿಂಡ್ ಪ್ಲಾಂಟ್ ಮಾಡ್ಬೇಕಂತಿರ್ತೀರಿ ಅಂತ ಇಟ್ಕೋರಿ, ಒಂದು ವಿಂಡ್ ಪ್ಲಾಂಟ್ ಅನ್ನ ಮಾಡ್ಬೇಕು ಅಂತಿರ್ತೀರಿ ಅಂತ ಇಟ್ಕೋರಿ. ಆ ಏರಿಯಾ ಒಳಗ ಗಾಳಿ ಎಷ್ಟರ ಮಟ್ಟಿಗೆ ಬೀಸ್ತದ ಅಂದ್ರೆ 90% ನೀವು ವರ್ಕ್ ಮಾಡಬಹುದಾ ಇಲ್ವಾ, ಅದನ್ನ ನೀವು ವೆದರ್ ಫೋರ್ಕಾಸ್ಟಿಂಗ್ ಸರ್ವರ್ ದಿಂದ ಯೂಸ್ ಮಾಡ್ತೀರಿ. ಹೆಂಗ್ರಿ ಸರ್ ಅಂದ್ರೆ ಅನಾಲಿಟಿಕ್ಸ್ ಮುಖಾಂತರ 10 ದಿವಸ ಹಿಂದ ಇಷ್ಟು ವಿಂಡ್ ಬೀಸಾಕತ್ತಿತ್ತು ಅಂದ್ರೆ ಗಾಳಿ ಬೀಸಾಕತ್ತಿತ್ತು, 8 ದಿವಸದಿಂದ ಇಷ್ಟು ಗಾಳಿ ಬೀಸಾಕತ್ತಿತ್ತು. ಆ ಒಂದು ಎವರೇಜ್ ಮೇಲೆ ನೀವು ಡಿಸೈಡ್ ಮಾಡಬಹುದು, ಇದು ಇಲ್ಲಿ ನಾನು ಪ್ಲಾಂಟ್ ಹಾಕಿದ್ರೆ ನಡೀತದ, ಇಲ್ಲಿ ನಾನು ಪ್ಲಾಂಟ್ ಹಾಕಿದ್ರೆ ನಡೆಯಂಗಿಲ್ಲ. ಸೊ ಅಂತ ಒಂದಷ್ಟು ಅಪ್ಲಿಕೇಶನ್ಸ್ ಅನ್ನ ನೀವು ಬಿಲ್ಡ್ ಮಾಡ್ಬೇಕಾಗಿತ್ತು ಅಂದ್ರೆ ಈಗೆಲ್ಲ ವಿಂಡ್ ಪ್ಲಾನೆಟ್ಸ್ ಮಾಡ್ಯಾರಿ. ಈಗ ಬಿಜಾಪುರ ಒಳಗ ಯಾವ ಮಟ್ಟಿಗೆ ನನಗೆ ಡೈಲಿ ಎಷ್ಟು ಗಾಳಿ ಬೀಸ್ತದ ಅಂತ ವೆದರ್ ಫೋರ್ಕಾಸ್ಟಿಂಗ್ ಸರ್ವರ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾವ, ಅಂದ್ರೆ ಒಂದಷ್ಟು ಡೇಟಾಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾವ. ಸೊ ಅದ್ರ ಮುಖಾಂತರ ನೀವು ಅದನ್ನ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದ್ರಿ, ಸರ್ಚ್ ಮಾಡಿದ್ರಿ, ಬಿಜಾಪುರ ಒಳಗೆ ಎಷ್ಟು ವಿಂಡ್ ಅಂದ್ರೆ ಎವರೇಜ್ ನಿಮಗ್ ತೋರಿಸ್ತದ. ನಿನ್ನೆ ಇಷ್ಟಿತ್ತು, ಆಮೇಲೆ ನಿನ್ನೆ 1000, ಮೊನ್ನೆ 2000, ಇವತ್ತು 3000 ಅಂದ್ರೆ ಇನ್ಕ್ರೀಸ್ ಆಗ್ಲಿಕ್ಕೆ ವಿಂಡ್ ಲೆವೆಲ್. ಸೊ ಇಂಥ ಒಂದಿಷ್ಟು ಅಪ್ಲಿಕೇಶನ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗ್ತದ. ಆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುದು, ಅದರದ್ದು APIs ಅನ್ನ ಕೊಡುದು ಯಾರು ಮಾಡ್ತಾರ, ವೆದರ್ ಬಗ್ ಕಂಪನೀಸ್ ಕೊಡ್ತದ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ವೆಂಡರ್ಸ್ ಅಂಡ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಲಾಸ್ಟ್ 2 topics are there. After this we'll complete the chapters. Thank you very much.